ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ FSO ಆಬ್ಜೆಕ್ಟ್ ಟೆಕ್ಸ್ಟ್ ಫೈಲ್ಸ್ ಫಂಕ್ಷನ್ಸ್ ನ ಹೇಗೆ ಯೂಸ್ ಮಾಡಬಹುದು ಅಂತ ಕಲಿಸ್ಕೊಡ್ತೀನಿ. ಇದರಲ್ಲಿ ಯಾವ ಫಂಕ್ಷನ್ಸ್ ಇದೆ ಅಂತ ಫಸ್ಟ್ ನೋಡೋಣ. ಕ್ರಿಯೇಟ್ ಟೆಕ್ಸ್ಟ್ ಫೈಲ್ ಮತ್ತೆ ಓಪನ್ ಟೆಕ್ಸ್ಟ್ ಫೈಲ್ ಅಂತ ಎರಡು ಫಂಕ್ಷನ್ ಇದೆ. ಇದರಲ್ಲಿ ನಮಗೆ ತುಂಬಾ ಪ್ರಾಪರ್ಟೀಸ್ ಇರುತ್ತೆ. ಅಂದ್ರೆ ನಾನೊಂದು ಟೆಕ್ಸ್ಟ್ ಫೈಲ್ ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಥವಾ ಆಲ್ರೆಡಿ ಒಂದು ಟೆಕ್ಸ್ಟ್ ಫೈಲ್ ಇದ್ರೆ ಅದನ್ನ ಓಪನ್ ಮಾಡಿ ನಾನು ಅದನ್ನ ಕಂಟೆಂಟ್ಸ್ ನ ಯಾವ ತರ ರೀಡ್ ಮಾಡಬೇಕು ಅಂತ ಈ FSO ಆಬ್ಜೆಕ್ಟ್ ಟೆಕ್ಸ್ಟ್ ಫೈಲ್ಸ್ ಅಥವಾ ಟೆಕ್ಸ್ಟ್ ಸ್ಟ್ರೀಮ್ ಏನಿದೆ ಈ ಆಬ್ಜೆಕ್ಟ್ ನಮಗೆ ಕಲಿಸುತ್ತೆ. ಬನ್ನಿ ನೋಡೋಣ ಇದನ್ನ ಹೇಗೆ ಯೂಸ್ ಮಾಡೋದು. ಈ ಕ್ರಿಯೇಟ್ ಟೆಕ್ಸ್ಟ್ ಫೈಲ್ ಮತ್ತೆ ಈ ಓಪನ್ ಟೆಕ್ಸ್ಟ್ ಫೈಲ್ ಫಂಕ್ಷನ್ ನಾವು ಈ ಎಕ್ಸೆಲ್ VBAದಲ್ಲಿ ಹೇಗೆ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇಲ್ಲಿ ಒಂದು ಎಕ್ಸೆಲ್ ಫೈಲ್ ಇದೆ. Alt F11 ಮಾಡಿದ್ರೆ ನನಗೆ ಇಲ್ಲಿ VB ಎಡಿಟರ್ ಬರ್ತೀನಿ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ ಕ್ರಿಯೇಟ್ ಟೆಕ್ಸ್ಟ್ ಫೈಲ್ಗೆ ಮತ್ತೆ ಓಪನ್ ಟೆಕ್ಸ್ಟ್ ಫೈಲ್ಗೆ. ಇದನ್ನ ಹೇಗೆ ಯೂಸ್ ಮಾಡಬಹುದು ಅಂತ ನಾವಿವಾಗ ಒಂದೊಂದಾಗಿ ನೋಡೋಣ. ರೈಟ್ ಕ್ಲಿಕ್, ಇನ್ಸರ್ಟ್ ಮಾಡ್ಯೂಲ್. ಒಂದು ಮಾಡ್ಯೂಲ್ ಇನ್ಸರ್ಟ್ ಮಾಡೋಣ. ಫಸ್ಟ್ ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡೋಣ, ಅಂದ್ರೆ ಟೆಕ್ಸ್ಟ್ ಫೈಲ್ ನ ಕ್ರಿಯೇಟ್ ಮಾಡೋಣ. ಸಬ್ FSO ಆಬ್ಜೆಕ್ಟ್ಸ್ ಅಂಡರ್ಸ್ಕೋರ್ ಕ್ರಿಯೇಟ್ ಟೆಕ್ಸ್ಟ್ ಫೈಲ್ ಅಂತ ಕೊಡೋಣ ನಮ್ಮ ಪ್ರೋಗ್ರಾಮ್. dim FSO as new file system object. ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡೋಣ ಮತ್ತೆ ಪಾತ್ ಡಿಕ್ಲೇರ್ ಮಾಡೋಣ as string. ಇವಾಗ ನಾವು ಮಾಡ್ಬೇಕಾದ್ರೆ ಏನಂದ್ರೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು, ಯಾವುದು ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಮಾಡಕ್ಕೆ. ಅದಕ್ಕೆ ಏನ್ ಮಾಡ್ತೀನಿ, dim obj ಟೆಕ್ಸ್ಟ್ ಫೈಲ್ ಆಸ್ ಟೆಕ್ಸ್ಟ್ ಸ್ಟ್ರೀಮ್ ಅಂತ ಒಂದು ಆಬ್ಜೆಕ್ಟ್ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಳ್ಳೋಣ. ಟೆಕ್ಸ್ಟ್ ಸ್ಟ್ರೀಮ್ ಅನ್ನೋದು ಒಂದು ಆಬ್ಜೆಕ್ಟ್ ಡೇಟಾ ಟೈಪ್. ರೈಟ್, ಇವಾಗ ಈ ಆಬ್ಜೆಕ್ಟ್ ಟೆಕ್ಸ್ಟ್ ಫೈಲ್ ಇದೆಲ್ಲ ಇದನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅದನ್ನ ಒಂದು ವೇರಿಯೇಬಲ್ ಗೆ ಅಸೈನ್ ಮಾಡಬೇಕು. ಸೊ ಫಸ್ಟ್ ಪಾತ್ ತಗೋಣ. str path ಈಕ್ವಲ್ಸ್ this workbook dot path ampersand ಇಲ್ಲಿ ITES ಅಂತ ಫೋಲ್ಡರ್ ಅಲ್ಲಿ ಈ ಫೈಲ್ ನ ಕ್ರಿಯೇಟ್ ಮಾಡಿ. ಸೊ ಪಾತ್ ತಗೊಂಡೆ. ಈಗ ಏನ್ ಮಾಡೋಣ, set obj text file equals FSO dot create text file. ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ತಾ ಇದೀವಿ, ಟೆಕ್ಸ್ಟ್ ಫೈಲ್. ಸೊ ಎಲ್ಲಿ ಕ್ರಿಯೇಟ್ ಮಾಡ್ತಾ ಇದೀವಿ, ಈ str path ಇದೆಯಲ್ಲ, str path ampersand new text file dot txt ಎಕ್ಸ್ಟೆನ್ಷನ್ ಏನ್ ಕೊಡೋಣ. ಸೊ ಇಲ್ಲಿ ನಾನು ಹೊಸ ಫೈಲ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಫೋಲ್ಡರ್ ITS ಅಂತ ಒಂದು ಫೋಲ್ಡರ್ ಅಲ್ಲಿ ಹೊಸ ಫೋಲ್ಡರ್ ನ ಒಂದು ಹೊಸ ಟೆಕ್ಸ್ಟ್ ಫೈಲ್ ನ ಕ್ರಿಯೇಟ್ ಮಾಡಿ. ಬಟ್ ಕ್ರಿಯೇಟ್ ಮಾಡಿದ್ಮೇಲೆ ಅದು ಕಂಟೆಂಟ್ಸ್ ಹಾಕ್ಬೇಕು. ಸೊ ಕಂಟೆಂಟ್ಸ್ ಹಾಕ್ಬೇಕು ಅಂದ್ರೆ ಇಲ್ಲಿ ಹೋಗ್ತೀನಿ, ಸೇ obj ಟೆಕ್ಸ್ಟ್ ಫೈಲ್ ಡಾಟ್ ರೈಟ್ ಅಂತ ಇರುತ್ತೆ, ಅಥವಾ ರೈಟ್ ಲೈನ್ ಅಂತ ಕೊಡೋಣ. ಈ ರೈಟ್ ಲೈನ್ ಏನ್ ಮಾಡುತ್ತೆ ಅಂದ್ರೆ ಹೊಸ ಕಂಟೆಂಟ್ ನ ಆಡ್ ಮಾಡ್ತೀನಿ. ಸೇ ದಿಸ್ ಇಸ್ ದಿ ಫಸ್ಟ್ ಲೈನ್ ಅಂತ ಕೊಡ್ತೀನಿ. ಸಪೋಸ್ ನನ್ಗೊಂದು ಬ್ಲಾಂಕ್ ಲೈನ್ ಬೇಕಂದ್ರೆ obj ಟೆಕ್ಸ್ಟ್ ಫೈಲ್ ಡಾಟ್ ರೈಟ್ ಬ್ಲಾಂಕ್ ಲೈನ್ಸ್. ರೈಟ್ ಬ್ಲಾಂಕ್ ಲೈನ್ಸ್ ಅಂದ್ರೆ ನನಗೆ ಎಷ್ಟು ಲೈನ್, ನನಗೆ ಬ್ಲಾಂಕ್ ಲೈನ್ಸ್ ಬೇಕು ಅಂತ ಕೊಡಬಹುದಿಲ್ಲ, ನನಗೆ 2 ಲೈನ್ಸ್ ಅಂತ ಕೊಡ್ತೀನಿ. ಮತ್ತೆ ಇನ್ನೊಂದು ಲೈನ್ ನಾನು ಬರೀಬೇಕು ಅಂದ್ರೆ obj ಟೆಕ್ಸ್ಟ್ ಫೈಲ್ ಡಾಟ್ ರೈಟ್ ಲೈನ್ ದಿಸ್ ಇಸ್ ದಿ ಸೆಕೆಂಡ್ ಲೈನ್ ಅಂತ ಕೊಡ್ತೀನಿ. ಈಗ ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ನಾನು ಇವಾಗ ಈ ಫೋಲ್ಡರ್ ನೋಡ್ತೀನಿ, ನೋಡಿ ನ್ಯೂ ಟೆಕ್ಸ್ಟ್ ಫೈಲ್ ಅಂತ ಒಂದು ಹೊಸ ಫೈಲ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ನಾವು ಓಪನ್ ಮಾಡಿ ನೋಡಿದ್ರೆ ನನ್ಗಿಲ್ಲಿ ದಿಸ್ ಇಸ್ ದಿ ಫಸ್ಟ್ ಲೈನ್, ದಿಸ್ ದಿ ಸೆಕೆಂಡ್ ಲೈನ್. ಈ ಮಧ್ಯದಲ್ಲಿ 2 ಬ್ಲಾಂಕ್ ಲೈನ್ಸ್ ಕೊಟ್ಟಿದೆ, ಅದು ಬಂದಿದೆ. ಸೊ ನಾನು ಟೆಕ್ಸ್ಟ್ ಫೈಲ್ ನ ಕ್ರಿಯೇಟ್ ಮಾಡಿ ಅದಕ್ಕೆ ಕಂಟೆಂಟ್ಸ್ ನ ಈ ತರ ರೈಟ್. ನೆಕ್ಸ್ಟ್ ಇದು ಬಂದು ನನಗೆ ಹೊಸ ಲೈನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ನನಗೆ ಕಂಟೆಂಟ್ಸ್ ಅಂದ್ರೆ ನಾನು ಏನ್ ಕೊಡ್ತೀನಿ ಕಂಟೆಂಟ್ ಅದು ಒಂದೇ ಲೈನ್ ಅಲ್ಲಿ ಬರಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಈ ಪ್ರೋಗ್ರಾಮ್ ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ಏನ್ ಮಾಡೋಣ ಅಂದ್ರೆ ಅಂಡರ್ಸ್ಕೋರ್ ರೈಟ್ ಅಂತ ಕೊಡ್ತೀನಿ. ರೈಟ್ ಅಂತ ಕೊಟ್ಟಾಗ ಇಲ್ಲಿ ರೈಟ್ ಲೈನ್ ಏನಿದೆಯಲ್ಲ ಇದನ್ನ ಡಿಲೀಟ್ ಮಾಡೋಣ.
ಹೊಸ ಫೈಲ್ ಕ್ರಿಯೇಟ್ ಮಾಡೋಣ. ಇಲ್ಲಿ ಏನ್ ಮಾಡೋಣ ಅಂದ್ರೆ ನ್ಯೂ ಟೆಕ್ಸ್ಟ್ ಫೈಲ್ 2 ಅಂತ ಕೊಡ್ತೀನಿ. ಇವಾಗ ನಿಮಗೆ ಕಂಟೆಂಟ್ಸ್ ಒಂದೇ ಲೈನ್ ಇರಬೇಕು, ಬೇರೆ ಬೇರೆ ಲೈನ್ ಅಲ್ಲಿ ಬೇಡ. ಅವಾಗ ಏನ್ ಮಾಡ್ತೀನಿ, OBJ ಟೆಕ್ಸ್ಟ್ ಫೈಲ್ ಡಾಟ್ ರೈಟ್ ಅಂತ ಕೊಡಬೇಕು. ರೈಟ್ ಅಂತ ಕೊಟ್ಟಾಗ ನಂಗೆ ಟೆಕ್ಸ್ಟ್ ಕೇಳುತ್ತೆ, ದಿಸ್ ಇಸ್ ದಿ ಫಸ್ಟ್ ಲೈನ್, ಅದೇ ಟೆಕ್ಸ್ಟ್ ಕೊಡೋಣ. ನೆಕ್ಸ್ಟ್ OBJ ಟೆಕ್ಸ್ಟ್ ಫೈಲ್ ಡಾಟ್ ರೈಟ್ ಅಂತಾನೆ ಕೊಟ್ಬಿಡ್ತೀನಿ, ದಿಸ್ ಇಸ್ ದಿ ಸೆಕೆಂಡ್ ಕಂಟೆಂಟ್ ಅಂತ ಕೊಟ್ಬಿಡೋಣ. ನೋಡಿ ಇಲ್ಲಿ ರೈಟ್ ಲೈನ್ ಅಂದ್ರೆ ಬೇರೆ ಬೇರೆ ಲೈನ್ ಅಲ್ಲಿ ಟೆಕ್ಸ್ಟ್ ಆಡ್ ಆಗ್ತಾ ಹೋಗುತ್ತೆ. ಬಟ್ ರೈಟ್ ಅಂತ ಕೊಟ್ರೆ ಒಂದೇ ಲೈನ್ ಅಲ್ಲಿ ಕಂಟೆಂಟ್ಸ್ ಆಡ್ ಆಗ್ತಾ ಹೋಗುತ್ತೆ. ಈಗ ಇದನ್ನ ರನ್ ಮಾಡಿ ನೋಡೋಣ. ಇಲ್ಲೋಗಿ ನೋಡಿದ್ರೆ ನೋಡಿ ಇನ್ನೊಂದು ಹೊಸ ಫೈಲ್ ಕ್ರಿಯೇಟ್ ಆಯ್ತು. ಇದನ್ನ ಓಪನ್ ಮಾಡಿದ್ರೆ ನೋಡಿ ಒಂದೇ ಲೈನ್ ಅಲ್ಲಿ ಕಂಟಿನ್ಯೂ ಆಗ್ತಿರುತ್ತೆ. ಸೊ ಈ ಕ್ರಿಯೇಟ್ ಟೆಕ್ಸ್ಟ್ ಫೈಲ್ ಏನಿದೆ ಹೊಸ ಫೈಲ್ ನ ಕ್ರಿಯೇಟ್ ಮಾಡುತ್ತೆ. ಮತ್ತೆ ಅದರಲ್ಲಿರೋ ಪ್ರಾಪರ್ಟೀಸ್ ಬೇಕಾದ್ರೆ ರೈಟ್ ಲೈನ್ ಅಥವಾ ರೈಟ್ ಬ್ಲಾಂಕ್ ಲೈನ್ಸ್ ಅಥವಾ ರೈಟ್ ಈ ತರದನ್ನ ಯೂಸ್ ಮಾಡಿಕೊಂಡು ಈ ಟೆಕ್ಸ್ಟ್ ಫೈಲ್ಗೆ ಕಂಟೆಂಟ್ಸ್ ನ ಆಡ್ ಮಾಡ್ತಾ ಹೋಗಿ. ಸಪೋಸ್ ನನಗೆ ಆಲ್ರೆಡಿ ಒಂದು ಫೈಲ್ ಇದೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ಯಾಂಪಲ್ ಫೈಲ್ ಅಂತಿದೆ, ಇದ್ರಲ್ಲಿ ಆಲ್ರೆಡಿ ಕಂಟೆಂಟ್ಸ್ ಇದೆ. ಈ ಕಂಟೆಂಟ್ಸ್ ನಾನು ರೀಡ್ ಮಾಡಬೇಕು ಅಥವಾ ಅದಕ್ಕೆ ಹೊಸ ಕಂಟೆಂಟ್ಸ್ ಆಡ್ ಮಾಡಬೇಕು ಅಥವಾ ಕಂಟೆಂಟ್ಸ್ ನ ಓವರ್ ರೈಟ್ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಓಪನ್ ಟೆಕ್ಸ್ಟ್ ಫೈಲ್ ಅಂತ ಫಂಕ್ಷನ್ ಯೂಸ್ ಮಾಡ್ತೀನಿ. ಅದನ್ನ ಹೇಗೆ ಯೂಸ್ ಮಾಡೋದು ತೋರಿಸ್ತೀನಿ. ಸಬ್ FSO objects underscore open text file, dim FSO as new file system object, dim str path as string, ಮತ್ತೆ dim OBJ text file as text stream ಅಂತ ಕೊಡ್ತೀನಿ. ಇದು 3 ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡೆ. ಇಲ್ಲಿ ಪಾತ್ ಕೊಡೋಣ, ಇದು ಸೇಮ್ ಪಾತ್ ಇರುತ್ತೆ, ಇದನ್ನೇ ಕಾಪಿ ಮಾಡ್ಕೊಂಡೋಣ. ಸೇಮ್ ಪಾತ್ ಅಲ್ಲಿ ನಿಮಗೆ ಸ್ಯಾಂಪಲ್ ಫೈಲ್ ಅಂತ ಇದೆ. ಈ ಸ್ಯಾಂಪಲ್ ಫೈಲ್ ಇದೆಲ್ಲ ಇದರಲ್ಲಿರೋ ಕಂಟೆಂಟ್ಸ್ ನ ನಾವು ಫಸ್ಟ್ ಏನ್ ಮಾಡೋಣ, ರೀಡ್ ಮಾಡೋಣ. ಅದಕ್ಕೆ ಏನ್ ಮಾಡ್ಬೇಕು, ಸೆಟ್ OBJ ಟೆಕ್ಸ್ಟ್ ಫೈಲ್ ಈಕ್ವಲ್ಸ್ FSO ಡಾಟ್ ಓಪನ್ ಟೆಕ್ಸ್ಟ್ ಫೈಲ್. ಅಂದ್ರೆ ನಾನು ಒಂದು ಟೆಕ್ಸ್ಟ್ ಫೈಲ್ ನ ಓಪನ್ ಮಾಡ್ಬೇಕು. ಇವಾಗ ಆ ಪಾತ್ ಕೊಡಬೇಕು, str path ampersand sample dot txt. ಈ ಫೈಲ್ ನೇಮ್ ಕರೆಕ್ಟ್ ಇರಬೇಕು, ಇಲ್ಲ ಅಂದ್ರೆ ಎರರ್ ಬರುತ್ತೆ. ಕಾಮ ಇಲ್ಲಿ ನೋಡಿ 3 ಆಪ್ಷನ್ ಇದೆ, ಫಾರ್ ಅಪೆಂಡಿಂಗ್, ಫಾರ್ ರೀಡಿಂಗ್, ಫಾರ್ ರೈಟಿಂಗ್. ಫಸ್ಟ್ ಫಾರ್ ರೀಡಿಂಗ್ ನೋಡೋಣ. ಫಾರ್ ರೀಡಿಂಗ್ ಅಂತ ಕೊಟ್ರೆ ನನಗೆ ಆ ಕಂಟೆಂಟ್ಸ್ ಅಲ್ಲಿ ಏನೇನಿದೆ, ಆ ಫೈಲ್ ಅಲ್ಲಿ ಏನ್ ಕಂಟೆಂಟ್ಸ್ ಇದೆ ಅದನ್ನ ನಾನು ರೀಡ್ ಮಾಡಬಹುದು. ಓಕೆ, ಇಲ್ಲಿ ಹೋಗ್ಬಿಟ್ಟು OBJ ಟೆಕ್ಸ್ಟ್ ಫೈಲ್ ಡಾಟ್ ರೀಡ್, ನೋಡಿ ರೀಡ್ ಆಲ್ ಅಂತ ಕೊಡ್ತೀನಿ. ಇದನ್ನ ನಾನು ಡಿಸ್ಪ್ಲೇ ಮಾಡ್ಬೇಕು ಅಂದ್ರೆ ಒಂದು ಮೆಸೇಜ್ ಬಾಕ್ಸ್ ಅಥವಾ ಯಾವ್ದಾದ್ರು ಒಂದು ಎಕ್ಸೆಲ್ ಅಲ್ಲಿ ಒಂದು ಸೆಲ್ ಅಲ್ಲಿ ರೀಡ್ ಮಾಡ್ಬೇಕು ಅಂದ್ರೂ ನಾನು ಇಲ್ಲಿ ಈ ತರ ಸ್ಪೆಸಿಫೈ ಮಾಡಿದ್ರೆ ಮೆಸೇಜ್ ಬಾಕ್ಸ್ ಮತ್ತೆ OBJ ಟೆಕ್ಸ್ಟ್ ಫೈಲ್ ಏನ್ ಕ್ರಿಯೇಟ್ ಮಾಡಿದೀನಿ ಇದು ಆಬ್ಜೆಕ್ಟ್ ಡಾಟ್ ರೀಡ್ ಆಲ್ ಅಂತ ಕೊಟ್ಬಿಟ್ಟು ನಾನು ರನ್ ಮಾಡಿದ್ರೆ ಆ ಫೈಲ್ ಅಲ್ಲಿ ಏನೇನ್ ಕಂಟೆಂಟ್ಸ್ ಇದೆ ಅದೆಲ್ಲ ಇಲ್ಲಿ ಬರುತ್ತೆ. ಇದು ರೀಡ್ ಆಲ್. ಸಪೋಸ್ ನನಗೆ ಕೆಲವೊಂದು ಕಂಟೆಂಟ್ಸ್ ಅಷ್ಟೇ ಬೇಕು, ಫಸ್ಟ್ 20 ಕ್ಯಾರೆಕ್ಟರ್ಸ್ 100 ಕ್ಯಾರೆಕ್ಟರ್ಸ್ ಈ ತರ ಬೇಕು, ಅವಾಗ ಏನ್ ಮಾಡ್ತೀನಿ, ಮೆಸೇಜ್ ಬಾಕ್ಸ್ OBJ ಟೆಕ್ಸ್ಟ್ ಫೈಲ್ ಡಾಟ್ ರೀಡ್. ಅದು ಎಷ್ಟು ಕ್ಯಾರೆಕ್ಟರ್ಸ್ ಅಂತ ಕೇಳ್ತಾ, ಲೆಟ್ಸ್ ಸೇ ನಾನು ಫಸ್ಟ್ 20 ಕ್ಯಾರೆಕ್ಟರ್ಸ್ ಅಷ್ಟೇ ಬೇಕು. ಈಗ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ ಫಸ್ಟ್ 20 ಕ್ಯಾರೆಕ್ಟರ್ಸ್ ಅಷ್ಟೇ ಬರುತ್ತೆ. ನಾನೀಗ ಇಲ್ಲಿ ಹೋಗ್ಬಿಟ್ಟು ನಾನು 200 ಅಂತ ಕೊಟ್ರೆ ಫಸ್ಟ್ 200 ಕ್ಯಾರೆಕ್ಟರ್ಸ್ ಏನಿದೆ ಅದು ಬರುತ್ತೆ. ಸೊ ಈ ರೀತಿ ನನಗೆ ಕಂಟೆಂಟ್ಸ್ ನಾನು ರೀಡ್ ಮಾಡಬಹುದು. ನೆಕ್ಸ್ಟ್ ಮೆಸೇಜ್ ಬಾಕ್ಸ್ OBJ ಟೆಕ್ಸ್ಟ್ ಫೈಲ್ ಡಾಟ್ ರೀಡ್ ಲೈನ್ ಅಂತ ಇರುತ್ತೆ. ಅಂದ್ರೆ ಅದು ಒಂದು ಲೈನ್ ಕಂಪ್ಲೀಟ್ ಲೈನ್ ನ ರೀಡ್ ಮಾಡುತ್ತೆ. ಬಟ್ ಹೆಂಗ್ ರೀಡ್ ಮಾಡುತ್ತೆ ನೋಡಿ, ಈಗ ನಾನು ರನ್ ಮಾಡಿದ್ರೆ ಇದು ಫಸ್ಟ್ ಲೈನ್ ನ ರೀಡ್ ಮಾಡುತ್ತೆ. ಕಾಪಿ ಮಾಡ್ಕೊಂಡು ಮತ್ತೆ ನಾನು ಇದನ್ನ ಕೊಟ್ಬಿಟ್ಟು ನಾನು ರನ್ ಮಾಡಿದ್ರೆ ನೋಡಿ ಫಸ್ಟ್ ಲೈನ್ ಬಂತು, ನೆಕ್ಸ್ಟ್ ಗೆ ಸೆಕೆಂಡ್ ಲೈನ್ ಬಂತು. ಇದು ಹೆಂಗ್ ಬರುತ್ತೆ ಅಂದ್ರೆ ಆ ಫೈಲ್ ಓಪನ್ ಆದಾಗ ಕರ್ಸರ್ ಎಲ್ಲಿರುತ್ತೆ ಅಲ್ಲಿಂದ ನಮಗೆ ಕಂಟೆಂಟ್ಸ್ ನ ತೋರಿಸುತ್ತೆ. ಈಗ ಏನಾದ್ರೆ ಅಕಸ್ಮಾತ್ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇದು 200 ಅಂತ ಕೊಟ್ಟೆ, ಈ 200 ಕ್ಯಾರೆಕ್ಟರ್ಗೆ ಆ ಕರ್ಸರ್ ಹೋಗಿ ಅಲ್ಲಿ ನಿಂತ್ಕೊಳ್ಳುತ್ತೆ. ಅಲ್ಲಿಂದ ಆ ಲೈನ್ ಯಾವ್ದಿದೆ ಅದನ್ನ ಅದು ಡಿಸ್ಪ್ಲೇ ಮಾಡುತ್ತೆ. ಈಗ ರನ್ ಮಾಡಿದ್ರೆ ನೋಡಿ ಫಸ್ಟ್ 200 ಕ್ಯಾರೆಕ್ಟರ್ಸ್, ಇದು ಫಸ್ಟ್ ಲೈನ್ ಕಂಪ್ಲೀಟ್ ಇದೆ, ಸೆಕೆಂಡ್ ಲೈನ್ ಇಲ್ಲಿ ಅರ್ಧಕ್ಕೆ ನಿಂತಿದೆ. ಇದನ್ನು ಓಕೆ ಅಂತ ಕೊಟ್ರೆ ನೋಡಿ ರೀಡ್ ಲೈನ್ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಆ ರೀಡ್ ಅಂದ್ರೆ ಆ ಲೈನ್ ಅಲ್ಲಿ ಏನಿದೆ
ಅದನ್ನ ರೀಡ್ ಮಾಡಿ ನೆಕ್ಸ್ಟ್ ಲೈನ್ ಹೋಗ್ತೀವಿ ಈ ರೀತಿ. ಸೊ ಇದು ಬಂದು ನನಗೆ ರೀಡಿಂಗ್ ಅಂದ್ರೆ ಒಂದು ಫೈಲ್ ಓಪನ್ ಮಾಡಿ ಅದ್ರಲ್ಲಿರೋ ಕಂಟೆಂಟ್ಸ್ ನ ಹೇಗೆ ರೀಡ್ ಮಾಡಬಹುದು. ಅಪೆಂಡ್ ಅಂತಂದ್ರೆ ನಾನು ಓಪನ್ ಮಾಡಿರೋ ಫೈಲ್ಗೆ ಕಂಟೆಂಟ್ಸ್ ನ ಅಪೆಂಡ್ ಮಾಡೋದು. ನೋಡಿ ಇದನ್ನೇ ಕಾಪಿ ಮಾಡ್ಕೊಂಡು ನಾ ಇಲ್ಲಿ ಪೇಸ್ಟ್ ಮಾಡಿ ಇದನ್ನ ಅಂಡರ್ಸ್ಕೋರ್ ಅಪೆಂಡ್ ಅಂತ ಕೊಡ್ತೀನಿ. ಬೇಕಿದ್ರೆ ಇದನ್ನ ರೀಡ್ ಅಂತ ಚೇಂಜ್ ಮಾಡ್ಕೊಂಬೋಣ, ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಇದನ್ನೇನ್ ಮಾಡ್ತೀನಿ ಇಲ್ಲಿ ಫಾರ್ ರೀಡಿಂಗ್ ಅಂತ ಇರೋದನ್ನ ಫಾರ್ ಅಪೆಂಡಿಂಗ್ ಅಂತ ಕೊಡ್ತೀನಿ. ಇದನ್ನ ತೆಗೆದ್ಬಿಡೋಣ. ಈಗ ನನ್ಗೆ ರೀಡ್ ಮಾಡ್ತಾ ಇಲ್ಲ, ನಾನು ಆ ಫೈಲ್ ಕಂಟೆಂಟ್ಸ್ಗೆ ಡೇಟಾನ ಅಪೆಂಡ್ ಮಾಡ್ತೀನಿ ಅಂದ್ರೆ ಇರೋ ಕಂಟೆಂಟ್ಸ್ ಕೆಳಗಡೆ ಇನ್ನೂ ಕಂಟೆಂಟ್ಸ್ ಆಡ್ ಮಾಡ್ತಾ ಹೋಗೋದು. obj ಟೆಕ್ಸ್ಟ್ ಫೈಲ್ ಡಾಟ್ ರೈಟ್. ನೋಡಿ ಈಗ ರೈಟ್ ಅಂತ ಕೊಟ್ರೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ರೈಟ್ ಲೈನ್ ಅಂತ ಕೊಟ್ಬಿಡ್ತೀನಿ. ರೈಟ್ ಲೈನ್ ದಿಸ್ ಇಸ್ ದಿ ಡೇಟಾ ಅಪೆಂಡೆಡ್. ಇಲ್ಲಿ ಹೋಗ್ಬಿಟ್ಟು ಒಂದಷ್ಟು ಬ್ಲಾಂಕ್ ಲೈನ್ ಕೊಟ್ಬಿಡೋಣ, ನಮ್ಗೆ ಗೊತ್ತಾಗುತ್ತೆ. ಸೇ ರೈಟ್ ಬ್ಲಾಂಕ್ ಲೈನ್ಸ್ 2 ಅಂತ ಕೊಟ್ಬಿಡ್ತೀನಿ. ಇರೋ ಕಂಟೆಂಟ್ಸ್ಗೆ 2 ಲೈನ್ ಬ್ಲಾಂಕ್ ಕೊಟ್ಟು ಆಮೇಲೆ ಈ ಕಂಟೆಂಟ್ ಆಡ್ ಮಾಡ. ರನ್ ಮಾಡ್ತೀನಿ ನೋಡಿ. ಇವಾಗ ಫೈಲ್ ಅನ್ನು ಓಪನ್ ಮಾಡ್ತೀನಿ ಸ್ಯಾಂಪಲ್. ನೋಡಿ 2 ಲೈನ್ ಬ್ಲಾಂಕ್ ಅಂತಿಲ್ಲ, ಆಮೇಲೆ ಇಲ್ಲಿ ದಿಸ್ ಇಸ್ ದಿ ಡೇಟಾ ಅಪೆಂಡೆಡ್. ನಾನು ಇನ್ನು ಏನಾದ್ರು ಕೊಡ್ತಾ ಹೋದ್ರೆ ಅದು ಅಪೆಂಡ್ ಆಗ್ತಾ ಹೋಗುತ್ತೆ. ಅಪೆಂಡ್ ಅಂದ್ರೆ ಇರೋ ಕಂಟೆಂಟ್ಸ್ ನ ಓವರ್ ರೈಟ್ ಮಾಡಲ್ಲ, ಡೇಟಾ ಆಡ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನಾನು ಏನಾದ್ರು ಅಕಸ್ಮಾತ್ ಆಗಿ ರೈಟ್ ಅಂತ ಕೊಟ್ರೆ ಇಲ್ಲೋಗ್ಬಿಟ್ಟು ಇದನ್ನ ರೈಟ್ ಅಂತ ಮಾಡ್ತೀನಿ ನೋಡಿ. ಫಾರ್ ರೈಟಿಂಗ್ ಅಂತ ಕೊಟ್ರೆ ನನಗೆ ಕಂಟೆಂಟ್ಸ್ ಕಂಪ್ಲೀಟ್ ಆಗಿ ರೀಪ್ಲೇಸ್ ಆಗುತ್ತೆ. ನೋಡಿ obj ಟೆಕ್ಸ್ಟ್ ಫೈಲ್ ಡಾಟ್ ರೈಟ್ ಅಂತ ಕೊಡ್ತೀನಿ, ಅಥವಾ ರೈಟ್ ಲೈನ್ ಯಾವ್ದು ಬೇಕಾದ್ರೂ ಕೊಡ್ಬೋದು. ದಿಸ್ ವಿಲ್ ರೀಪ್ಲೇಸ್, ದಿಸ್ ವಿಲ್ ಓವರ್ ರೈಟ್ ಅಂತ ಕೊಡೋಣ. override the contents of the file. ಬೇಕಾದ್ರೆ ನೀವು ಇನ್ನು ಟೆಕ್ಸ್ಟ್ ಕೊಡಬಹುದು. say file dot write blank lines, 4 lines ಕೊಡೋಣ. obj text file dot write line, this will append the data. ನಾ ಏನ್ ಮಾಡಿದೆ ಇಲ್ಲಿ ಫಾರ್ ರೈಟಿಂಗ್ ಅಂತ ಕೊಟ್ಟೆ. ಈಗ ನಾನು ಇದನ್ನ ರನ್ ಮಾಡಿದ್ರೆ, ನಾನು ಇವಾಗ ಈ ಸ್ಯಾಂಪಲ್ ಫೈಲ್ ಓಪನ್ ಮಾಡಿ ನೋಡಿದ್ರೆ ನೋಡಿ ಆ ಕಂಟೆಂಟ್ಸ್ ಏನಿತ್ತು ಅದೆಲ್ಲ ಓವರ್ ರೈಟ್ ಆಗಿ ನಾನು ಇವಾಗ ಏನ್ ಕೊಟ್ಟಿದ್ದೆ ಟೆಕ್ಸ್ಟ್ ಆ ಪ್ರೋಗ್ರಾಮ್ ಅಲ್ಲಿ ಅದು ಬಂದು ಇಲ್ಲಿ ಓವರ್ ರೈಟ್ ಆಗಿ ಅದಲ್ಲಿ ಡಿಸ್ಪ್ಲೇ ಮಾಡಿ. ಸೊ ಈ ರೀತಿ ನಾನು ಈ ಟೆಕ್ಸ್ಟ್ ಫಂಕ್ಷನ್ಸ್ ನ ಯೂಸ್ ಮಾಡಬಹುದು. ಅಂದ್ರೆ ಕ್ರಿಯೇಟ್ ಟೆಕ್ಸ್ಟ್ ಫೈಲ್ ಮತ್ತೆ ಓಪನ್ ಟೆಕ್ಸ್ಟ್ ಫೈಲ್. ನೆಕ್ಸ್ಟ್ ಈ FSO ಆಬ್ಜೆಕ್ಟ್ಸ್ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.